ಐಫೋನ್ 14 ಬಂದಿತ್ತು. ಫುಲ್ ಎಲ್ಲ ಬ್ರೇಕ್ ಆಗೋಗಿದೆ, ಪೂರ್ತಿ ಎಲ್ಲ ಪೀಸ್ ಆಗೋಗಿದೆ. ಸೊ ಇದು ಮದರ್ ಬೋರ್ಡಲ್ಲಿ ಡೇಟಾ ಬೇಕಂತೆ. ಸೊ ಫಸ್ಟ್ ಶಾರ್ಟಿಂಗ್ ಆಗಿತ್ತು, ಶಾರ್ಟಿಂಗ್ ರಿಮೂವ್ ಮಾಡ್ದು. ಕಸ್ಟಮರ್ ಡೇಟಾ ತಗೊಳೋದು ಬಂದಿದ್ರು, ಮೊಬೈಲನ್ನು ರೆಡಿ ಮಾಡೋದು ಬೇಡ ಅಂತ. ಬಟ್ ಡೇಟಾ ಒಂದಿದ್ರೆ ಸಾಕಂತ. ಬಟ್ ವೈಫೈ ಆಗಿರ್ಬೋದು, ನೆಟ್ವರ್ಕ್ ಆಗಿರ್ಬೋದು, ಬೇರೆ ಯಾವುದೂ ಕನೆಕ್ಟಿವಿಟಿನೂ ಸಿಗ್ತಾ ಇರಲಿಲ್ಲ. ಬಟ್ ಡಿವೈಸ್ ಆನ್ ಆಗ್ತಾ ಇದೆ ಇವಾಗ. ಶಾರ್ಟಿಂಗ್ ರಿಮೂವ್ ಮಾಡಾದ್ಮೇಲೆ ಬೆಂಡ್ ಆಗಿದೆ. ಸೊ ರೆಡಿ ಮಾಡಲೇಬೇಕು. ವೈಫೈ ಇಲ್ಲ ಅಂದರೆ ನೆಟ್ವರ್ಕ್ ಇರಬೇಕು ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ. ಫೇಸ್ ಐ ಡಿ ಕೂಡ ವರ್ಕ್ ಆಗ್ತಾಯಿಲ್ಲ, ಪೂರ್ತಿ ಇದು ಹೋಗ್ಬಿಟ್ಟಿದೆ. ಸೊ ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕಾಗೋದೇ ಇಲ್ಲ, ರೆಡಿ ಮಾಡಲೇಬೇಕು. ಸೊ ಇವಾಗ ಬೋರ್ಡ್ನ ಸ್ವ್ಯಾಪ್ ಮಾಡಬೇಕಾಗತ್ತೆ ಈ ಕಂಡೀಷನಲ್ಲಿ. ಬನ್ನಿ ಪ್ರೀ ಹೀಟರಲ್ಲಿ ಹಾಕಿ ಬೋರ್ಡ್ನ ಸಪ್ರೇಟ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಪಕ್ಕಕ್ಕೆ ಇಟ್ಬಿಡೋಣ. ಯಾವ ಗೊತ್ತಿಲ್ಲ. ನನ್ನ ಪ್ರಕಾರ ಸ್ಯಾಮ್ಸಂಗ್ ಅಷ್ಟು ಐಫೋನ್ ಕಂಪ್ಲೇಂಟ್ ಬರಲ್ಲ ಅನ್ಸ್ತದೆ. ಐಫೋನ್ ಸುಮಾರು ಗೊತ್ತಾಯ್ತಾ ಇರ್ತದೆ, ಈ ಥರ ಎಲ್ಲ ಆಗಲ್ಲ. ಅವ್ರು ಇಟ್ಟರೆ ನೋಡಿ ಈ ಥರ ಬೆಂಡ್ ಆಗುತ್ತೆ. ಮದರ್ ಬೋರ್ಡ್ ರೆಡಿ ಮಾಡಿಸೋಷ್ಟಲ್ಲಿ ಸಾಕಾಗಿ ಹೋಗುತ್ತೆ ಕಸ್ಟಮರ್ಗೆ. ಅದಾಗ ಕೆಟ್ಟೋಗಿಲ್ವಲ್ಲ ಸರ್, ಅದಾಗ ಹಂಗೆ ಕೆಟ್ಟೋಗಲ್ಲ. ಬಟ್ ಸ್ಯಾಮ್ಸಂಗ್ ನಾವೇನು ಮಾಡಿದವರು ಇದಕ್ಕಿಂತ ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡು ಹೋಗ್ತಾರಲ್ಲ, ಏನ್ ಮಾಡೋದು ಹೇಳಿ. ಅದಕ್ಕೆ ಸಿಮ್ ಕಾರ್ಡ್ ಕೂಡ ಹಾಕಿಲ್ಲ ನಾನು ತಗೊಂಡೋಗಿ. ಬರೀ ಸಿಮ್ ಕಾರ್ಡ್ ಹಾಕ್ಬಿಟ್ಟು ಒಂದು ಫೋನಾರ ಮಾಡ್ಬಿಟ್ಟಿದ್ರೆ ನಾನು ಏನೋ ಪ್ರೆಜರ್ ಕೊಟ್ಟೆ ಅಂತಾರ ಅನ್ಕೋಬೋದಾಯ್ತು. ಪ್ರೆಜರೇ ಕೊಡ್ದಂಗೆ ತಗೊಂಡು ಮಾಡಿದ್ದೀನಿ. ಇದರಿಂದ ಹುಷಾರಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಕಸ್ಟಮರ್ S22 ಬಗ್ಗೆ ಮಾತಾಡ್ತಿದ್ದಾರೆ. ನನ್ನ ಜೊತೆ ಫೋನ್ ತಗೊಂಡ್ರು ಒನ್ ಪ್ಲಸ್ ಅಲ್ಲಿ 5 ವರ್ಷ ಆಗವೆ, ಇನ್ನೂ ಸಖತ್ತಾಗಿ ವರ್ಕ್ ಮಾಡ್ತಾವ್ರೆ. 20-25 ಸಾವಿರ ಕೊಟ್ಟು ತಗೊಂಡಿರೋ. ಸೊ ಪ್ರೀ ಹೀಟ್ ಮಾಡ್ತಾ ಇದ್ದೀನಿ ಇವಾಗ. ಇಲ್ಲಿ ನೀವು ನೋಡ್ತಾ ಇರ್ಬೋದು 62 ಸೆಲ್ಸಿಯಸ್ ಹೀಟ್ ಆಗಿದೆ. 180 ಆದಾಗ ಇದನ್ನು ಮೇಲ್ಗಡೆ ಮೇಲ್ಗಡೆ ಬೋರ್ಡ್ ತೆಗಿಬೋದು. ಡ್ಯುಯಲ್ ಬೋರ್ಡ್ ಇರುತ್ತೆ, ಅಪ್ಪರ್ ಮತ್ತು ಲೋವರ್. ಒಂದು RF ಬೋರ್ಡ್ ಅಂತ ಹೇಳ್ತೀವಿ, ಒಂದು AP ಬೋರ್ಡ್ ಅಂತ ಹೇಳ್ತೀವಿ. AP ಬೋರ್ಡ್ ಅಂದರೆ ಅಪ್ಲಿಕೇಶನ್ ಬೋರ್ಡ್, RF ಬೋರ್ಡ್ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಬೋರ್ಡ್ ಅಂತ. ಇದರಲ್ಲಿ ನಿಮಗೆ RF ಬೋರ್ಡಲ್ಲಿ ನೆಟ್ವರ್ಕ್ ಸಂಬಂಧಪಟ್ಟಿದ್ದು ಎಲ್ಲದೂ ಇರುತ್ತೆ. ಇದರಲ್ಲಿ AP ಬೋರ್ಡಲ್ಲಿ ಅಪ್ಲಿಕೇಶನ್ ಸಂಬಂಧಪಟ್ಟಿದ್ದೆಲ್ಲ ಇರುತ್ತೆ. ಅಂಗಡಿನ ರಜೆ ಮಾಡ್ಬಿಟ್ಟು ಅವನು ನಾಳೆ ಫೋನ್ ಮಾಡಿಲ್ಲ, ನಿಮ್ಗೆ ನಾಳೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದನ್ನ ಹಬ್ಬ ಅಂತ ಊರಲ್ಲಿ ಹಬ್ಬ ಕೊಟ್ಟೋಗವನೆ. ಅದ್ಬಿಟ್ರೆ ಯಾವ್ದಿಲ್ವ ಅಂತ. ಬನ್ನಿ ಎಲೆಕ್ಟ್ರಾನ್ ಸಿಟಿ ಆದ್ರೆ ಇಲ್ಲೇ ಬರ್ತೀನಿ ನಾನು, ಬೆಂಗಳೂರಲ್ಲಿ ಇದ್ದೀನಲ್ಲ ನಾನು. ಯಶವಂತಪುರ ಇದೆಯಲ್ಲ, ಇಬ್ರು ಗೊತ್ತಾಗಲ್ಲ. ಮೊದಲಾಗಿದ್ದು ಬೈಕ್ ಇತ್ತು, ಹೀಟ್ ಆಗೋದಕ್ಕೆ ಟೈಮ್ ತೊಗೊಂಡಂತೆ. ಆಯ್ತು ಬನ್ನಿ, ನೀವು ಅದು ಫಸ್ಟ್ ಇದ್ರಲ್ಲಿ ಬಿಟ್ಟು ನೋಡ್ಕೊಂಡು ಮುಗಿಸ್ಕೊಬಿಡಿ. ಅದು ನೋಡ್ಬಿಟ್ಟು ಎಲೆಕ್ಟ್ರಾನ್ ಸಿಟಿಲೇ ಅದು ಒಂದು ಕೆಲಸ ಮಾಡಿ ಅಣ್ಣ, ನೀವು ಎಲೆಕ್ಟ್ರಾನ್ ಸಿಟಿಗೆ ಬನ್ನಿ, ನಮ್ಮ ಬೈಕ್ ಹಿಂಗೆ ಬಂದ್ಬಿಟ್ಟು 4 ಜನ ಬರೋ ಆಟೋದಲ್ಲಿ ನಿಲ್ಸೋಣ. ಮೆಟ್ರೋ ಹೋಗೋದಲ್ಲ, ಮೆಟ್ರೋ ಒಳಗಡೆ ಲೇಯರ್ ಯಾವ ರೀತಿ ಆಗಿರುತ್ತೆ ಅಂತ ತೋರಿಸೋದಕ್ಕೆ ವೇಟ್ ಮಾಡ್ತಾ ಇರೋದು. ಜನಪಟ್ಟ ಅಂದ್ರೆ ಬನ್ನಿ ನೀವು ಅಷ್ಟೊತ್ತು ಕೇಳ. ಫೋನ್ ರೆಡಿ ಮಾಡಿ ಒಂದು ಫೋನ್ ಕೊಟ್ಬಿಟ್ಟು ಫಸ್ಟ್ ಇದು ಕೈಲಿ ಇಟ್ಕೊಂಡು ಒಂದು ಬೇಗ ಈ ಫೋನ್ ತಗೊಂಡ ಕ್ಯಾಶಿಫೈ ಕೊಟ್ಬಿಟ್ಟಿನ ತಗೊಂಡಾಗ ಕೊಟ್ಬಿಟ್ಟು ಸುಮ್ಮನೆ ಇಟ್ಕೊಳ್ಳೋದೇ ಬೇಡ. ಅದ ಇಟ್ಕೊಂಡ್ರೆ ನಮ್ಗೆ ತಗೊಳ್ಳೋದು. ಇದು ಡಾಟಾ ಟ್ರಾನ್ಸ್ಫರ್ ಮಾಡ್ಕೊಂಡು ಕೊಟ್ಬಿಟ್ಟು Heat ಆಗ್ತಾ ಇದೆ 160
5 ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ರೆಡಿ ಇಟ್ಟಿದ್ದೀನಿ ನೋಡಿ, ಎಕ್ಸಸ್ ಮ್ಯಾಕ್ಸ್ ಇದು ಕಸ್ಟಮರ್ದು. ಸೊ ಅದನ್ನು ಸ್ವ್ಯಾಪ್ ಮಾಡಬೇಕು. ಇದು iCloud ಸ್ವ್ಯಾಪ್ ಮಾಡಬೇಕು. ಸೊ ವೆಯ್ಟಿಂಗ್ ಇದು ತೋರಿಸ್ಬಿಟ್ಟು ಇದನ್ನೇ ಅದನ್ನು ಮಾಡಿದ್ರಾಯ್ತು. ಬನ್ನಿ ನೋಡೋಣ ಆಗುತ್ತಾ ಇಲ್ಲ. ಆದರೆ ಇನ್ನೊಂದು ಮೆಥಡ್ ಇದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಪ್ಯಾಡ್ಸ್ಲಿರೋದೆಲ್ಲ ಕಿತ್ತೋಗಿದೆ, ಎಲ್ಲ ಇದಕ್ಕೆ ಬಂದು ಅಂಟ್ಕೊಂಡಿದೆ. ಸೊ ಹಂಗಾಗಿ ನಿಮಗೆ ನೆಟ್ವರ್ಕ್ ಆಗಿರ್ಬೋದು, ಬೇರೆ ಏನೂ ಬರ್ತಾ ಇಲ್ಲ. ಸೊ ಇವಾಗ ಅಪ್ಪರ್ ಬೋರ್ಡ್ ಅಂತ ಹೇಳ್ಬೋದು, ಇಲ್ಲಾಂದರೆ RF ಬೋರ್ಡ್, ಇದರದನ್ನು ನೆಟ್ವರ್ಕ್, ವೈಫೈ ಮತ್ತು EEPROM ಚೇಂಜ್ ಮಾಡಬೇಕಾಗತ್ತೆ. ಚೇಂಜ್ ಮಾಡಿ ಇದಕ್ಕೆ ಹಾಕಿ ನೋಡಬೇಕು. ಇದು ಬೆಂಡಿದೆ ಸ್ವಲ್ಪ, ಇದೇನ ಆಗಿಲ್ಲ ಅಂದರೆ again ಲೋವರ್ ಬೋರ್ಡನ್ನು ಚೇಂಜ್ ಮಾಡಬೇಕಾಗತ್ತೆ. ಓಕೆ, ಸೊ ಇವಾಗ ವಿಡಿಯೋ ಎಂಡ್ ಮಾಡ್ತೀನಿ. ಇದಾದಮೇಲೆ ಇವಾಗ ಇದು ಸ್ವ್ಯಾಪಿಂಗ್ನ ವಿಡಿಯೋ ಮಾಡ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಲೈವ್ ಬಂದು ನೋಡ್ಬೋದು.